ಹಲೋ, ನಾನು ಶೇಷಾಚಲಂ ಆಸ್ಟ್ರೋಗೈಡ್ ಮೈಸೂರು ಕನ್ನಡ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಗ್ರಹಗಳ ಚಿಹ್ನೆಗಳನ್ನು ಪರಿಚಯಿಸ್ತೀನಿ ಮತ್ತು ಆ ಗ್ರಹಗಳ ಚಿಹ್ನೆ ಯಾಕೆ ಆ ಥರ ಇದೆ ಅನ್ನೋದನ್ನು ಒಂದು ವಿಚಿತ್ರವಾದಂಥ ಬೇರೆ ಥರ ನಾವು ಯೋಚನೆ ಮಾಡಿದ್ರೆ ಅದರ ಒಂದು ಜೋಡಣೆ ಮತ್ತು ಅದರ ಒಂದು ಆಕಾರ ನಮಗೆ ಅದರಿಂದನೇ ಒಂದು ಯಾವುದಾದ್ರೂ ಒಂಥರ ಒಂದು ಅರ್ಥ ಬರಬೇಕು ಅನ್ನೋದನ್ನು ತಿಳ್ಕೊಂಡಾಗ ಅದನ್ನ ನೋಡಿದಾಗಲೇ ನಮಗೆ ಅರ್ಥ ಬರಬೇಕು. ಅದರಿಂದ ಈ ಚಿಹ್ನೆ ಈ ತರ ಇರೋದಕ್ಕೆ ಇದು ಈ ತರ, ಅದು ಸ್ವಭಾವ ಇದೆ, ಈ ತರ ಅದು ವರ್ತನೆ ಮಾಡ್ತಾ ಇದೆ ಆ ಗ್ರಹ ಅಂತ. ಈಗ ಸೂರ್ಯನನ್ನ ಇದು ಸೂರ್ಯ, ಸೂರ್ಯಗ್ರಹವನ್ನ ಒಂದು ಸರ್ಕಲ್ ಅಂದ್ರೆ ಒಂದು ವರ್ತುಲಾಕಾರ ಹಾಕಿ ಮಧ್ಯದಲ್ಲಿ ಒಂದು ಚುಕ್ಕಿಯನ್ನ ಇಡ್ತಾರೆ. ಇದು ಸೂರ್ಯ. ಮತ್ತು ಚಂದ್ರ, ಸೂರ್ಯ, ಚಂದ್ರ, ಪೃಥ್ವಿ, ಪೃಥ್ವಿಗೆ ಪೃಥ್ವಿ ಸೂರ್ಯ ಚಂದ್ರನ ಜೊತೆಗೆ ನಾವು ಪೃಥ್ವಿ ಯಾಕೆ ನೋಡ್ತಾ ಇದೀವಿ, ಅರ್ತ್ ಯಾಕೆ ನೋಡ್ತೀವಿ ಅಂತಂದ್ರೆ ಈ ಮೂರು ಚಿಹ್ನೆಗಳನ್ನ ಸೇರಿಸಿ ಬಳಸ್ಕೊಂಡು ನಾವು 9 ಗ್ರಹಗಳ ಚಿಹ್ನೆಗಳನ್ನ ನಾವು ಅದರಲ್ಲೇ ಅಳವಡಿಸ್ತೀವಿ. ಅಂದ್ರೆ ಅದಕ್ಕೆ ಅರ್ಥಗರ್ಭಿತವಾಗಿದೆ. ಈಗ ಸೂರ್ಯನ ಚಿಹ್ನೆ ಕೇಂದ್ರೀಕೃತವಾಗಿರುವಂತಹ ಒಂದು ವರ್ತುಲಾಕಾರ ಮಂಡಲ ಮತ್ತು ಚಂದ್ರನ ಚಿಹ್ನೆ ಒಂದು ಕ್ರೆಸೆಂಟ್ ಮೂನ್ ಅಂತೀವಿ. ಅಂದ್ರೆ ಒಂದು ಚತುರ್ಥಿಯ ಒಂದು ಚಂದ್ರ. ಹಂಗಿರ್ಬೇಕಾದ್ರೆ ಪೃಥ್ವಿನ ಸೇರಿಸ್ಕೊಂಡು, ಪೃಥ್ವಿ ಅಂತಂದ್ರೆ ನಾವು ಒಂದು ಪ್ಲಸ್ ಮಾರ್ಕ್ ಅಂತ ಕೊಡ್ತೀವಿ. ಯಾಕೆ ಮಾಡ್ತೀವಿ ಇದನ್ನ ಅಂತಂದ್ರೆ ಸೂರ್ಯನ ಒಂದು ಕಾರಕತ್ವಗಳು, ಚಂದ್ರನ ಕಾರಕತ್ವಗಳು ಮತ್ತು ಪೃಥ್ವಿ ಕಾರಕತ್ವಗಳನ್ನ ಅರ್ಥ ಮಾಡ್ಕೋಣ. ಇವಾಗ ನಾನು ಉಲ್ಟಾ ಬರ್ದಿದ್ದೀನಿ. ಇದು ಆಕ್ಚುಲಿ ಏನಂತಂದ್ರೆ ಬಾಡಿ, ಶರೀರ. ಪೃಥ್ವಿ ಅಂದ್ರೆ ಶರೀರ, ಚಂದ್ರ ಅಂದ್ರೆ ಮನಸ್ಸು. ಅಂದ್ರೆ ನಾವು ಇಂಗ್ಲಿಷಲ್ಲಿ ಬರೆಯೋಣ ಇವಾಗ ಮೈಂಡ್. ಇದು ಶರೀರ, ಇದು ಮನಸ್ಸು, ಇದು ಶರೀರ. ಶರೀರ, ಮನಸ್ಸು ಮತ್ತು ಇದು ಆತ್ಮ. ಬಾಡಿ, ಮೈಂಡ್ ಅಂಡ್ ಇದನ್ನ ನಾವು ಸೋಲ್ ಅಂತ ಕರಿತೀವಿ. ಬಾಡಿ, ಮೈಂಡ್ ಅಂಡ್ ಸೋಲ್, ಇದನ್ನ BMS ಅಂತ ಕರೆಯೋಣ. ಬಾಡಿ, ಮೈಂಡ್ ಅಂಡ್ ಸೋಲ್. ಸೊ ಇದರಿಂದ ನಮ್ಗೆ ಏನ್ ಸಿಗತ್ತೆ ಸರ್ ಅಂತಂದ್ರೆ, ಈಗ ಅರ್ಥ ಮಾಡ್ಕೊಳ್ಳಿ. ಸೂರ್ಯನಿಗೆ ಆತ್ಮವಿಶ್ವಾಸ, ವ್ಯಕ್ತಿತ್ವ, ಸ್ವಾಭಿಮಾನ, ನಾಯಕತ್ವ ಇದನ್ನೆಲ್ಲ ಸೂಚಿಸುವಂತಹ ಒಂದು ಕಾರಕತ್ವಗಳಿದ್ದು ಇದು ಆತ್ಮದ ಶುದ್ಧ ಪ್ರತಿನಿಧಿಯಾಗಿರುತ್ತದೆ. ಜೀವಶಕ್ತಿ, ಅಧಿಕಾರ ಮತ್ತು ಗೌರವದೊಂದಿಗೆ ಸಂಬಂಧಿಸಿರುವಂತಹ ಎಲ್ಲ ವಿಚಾರಗಳನ್ನು ಸೂರ್ಯನಿಂದ ನೋಡಬೇಕು. ಇದು ನಮ್ಮ ಸೂರ್ಯನ ಕಾರ್ಯಕತ್ವಗಳ ಬಗ್ಗೆ ಮಾತಾಡಿದಾಗ ಇನ್ನೂ ಸುದೀರ್ಘವಾಗಿ ನಾನು ಎಲ್ಲ ಹೇಳ್ಕೊಂಡು ಹೋಗ್ತೀನಿ. ಆದ್ರೆ ಇವಾಗ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ಸೂರ್ಯನಿಗೆ ಅನ್ಬಯಾಸ್ಡ್ ಅಂದ್ರೆ ಯಾವುದೇ ತರ ತಪ್ಪು ಸರಿ, ಇವ್ರ ಪಕ್ಕ ಹೋಗೋಣ ಅವ್ರ ಪಕ್ಕ ಹೋಗೋಣ ಅದೆಲ್ಲ ಯೋಚನೆ ಮಾಡ್ದೇನೆ, ತಾರತಮ್ಯಗಳು ಇಲ್ಲದೆ ಒಂದು ಕ್ಲಿಯರ್ ಥಾಟ್ ಅಂದ್ರೆ ಒಂದು ಯಾವುದೇ ಒಂದು ಇದನ್ನ ತಗೋಬೇಕಾದ್ರೆ ನಾವು ವಿಚಾರವನ್ನ ತಕಡೆಯಲ್ಲಿ ಹಾಕಿ ತೂಕ ಮಾಡ್ಬೇಕಾದ್ರೆ ಇವ್ರ ಕಡೆ ಸರಿ ಇತ್ತ, ಅವ್ರು ಮಾಡಿದ್ ಸರಿ ಇತ್ತ ಅಂತ ಮಾಡ್ಬೇಕಾದ್ರೆ ಯಾರ ಕಡೆಗೂ ಹೋಗ್ದೇನೆ, ಒಂದು ತಾರತಮ್ಯ ಇಲ್ಲದೇನೆ ಅದಕ್ಕೆ ಒಂದು ನಿರ್ಣಯ ತಗೊಳ್ಳೋದಿದೆಯಲ್ಲ, ಅದು ಸೂರ್ಯ. ಸೊ ಹಂಗಾಗಿ ಇದಕ್ಕೆ ಯಾವುದೇ ತರದ ಮನಸ್ಸಾಗ್ಲಿ, ಯಾವುದೇ ತರದ ಶರೀರವಾಗ್ಲಿ ಯಾವುದೋ ಅಂಟ್ಕೊಂಡಿಲ್ಲ ಸೂರ್ಯನಿಗೆ.
ಅದಕ್ಕೆ ಪ್ರತ್ಯೇಕವಾಗಿ ಅವನು ಬರೀ ಆತ್ಮ ಮಾತ್ರ ಅವನು ತೋರಿಸ್ತಾನೆ. ಹಂಗೆ ಚಂದ್ರ ಬರೀ ಮನಸ್ಸು, ಅಲ್ಲಿಗೆ ಮಾನಸಿಕವಾಗಿ ಬರುವಂಥದ್ದೆಲ್ಲ ಚಂದ್ರನಿಗೆ ಬರುತ್ತೆ. ಅದನ್ನು ನಾವು ಮನಸ್ಸು, ಭಾವನೆಗಳು, ಕಲ್ಪನೆಗಳು, ಅನುಭವಗಳು ಅದನ್ನೆಲ್ಲ ಸೂಚಿಸುವಂಥದ್ದು ಚಂದ್ರ. ಇದು ಏನು ಮಾಡುತ್ತೆ ಅಂತಂದ್ರೆ ಮನಸ್ಸಿನ ಶುದ್ಧ ಪ್ರತಿನಿಧಿಯಾಗಿರುತ್ತದೆ. ಸೊ ಪ್ಯೂರ್ ಕಾನ್ಶಿಯಸ್ ಮೈಂಡ್. ಕರುಣೆ, ಪ್ರೀತಿ ಮತ್ತು ಭಾವನಾತ್ಮಕ ವಿಚಾರಗಳನ್ನ ತಿಳಿಸುವಂಥದ್ದು ನಮಗೆ ಚಂದ್ರ. ಪೃಥ್ವಿ ಅಂದ್ರೆ ನಾವು ಭೂಮಿ. ಭೂಮಿ ನಮ್ಮ ದೇಹ ಮತ್ತು ಭೌತಿಕ ಜಗತ್ತನ್ನು ಸೂಚಿಸುತ್ತದೆ ಹಾಗೂ ಪಂಚಭೂತಗಳು ಮತ್ತು ಪಂಚೇಂದ್ರಿಯಗಳನ್ನು ಸೂಚಿಸುತ್ತದೆ. 5 ಸೆನ್ಸಸ್, ನಮ್ಮ ಏನು ನೋಡೋದು, ಮುಟ್ಟೋದು, ವಾಸನೆಯನ್ನು ನೋಡೋದು, ವಾಸನೆ ಮಾಡೋದು, ರುಚಿ ನೋಡೋದು, ಮತ್ತು ಇದು ವ್ಯಾಪ್ತಿ ಅಂದ್ರೆ ನಾವೇನು ಹೇಳ್ತೀವಿ ಸ್ಪೇಸ್ ಅಂತೀವಿ ನಾವು, ಆಕಾಶ. ಈ 5 ಪಂಚಭೂತಗಳನ್ನ ಒಳಗೊಂಡಿರುವಂಥದ್ದು ಮತ್ತು ಪಂಚೇಂದ್ರಿಯಗಳನ್ನ ಒಳಗೊಂಡಿರುವಂಥದ್ದು ನಮ್ಮ ಇದು ಬಂದು ಪೃಥ್ವಿಗೆ ಸೇರ್ಕೊಂಡಿರೋದು. ಪಂಚೇಂದ್ರಿಯಗಳಲ್ಲಿ ಐ, ನೋಸ್, ಟಂಗ್ ರುಚಿ. ನೋಸ್ ಅಂದ್ರೆ ವಾಸನೆ, ಕಣ್ಣು ಅಂದ್ರೆ ದೃಷ್ಟಿ, ಚರ್ಮ ಅಂತಂದ್ರೆ ನಮ್ಮ ಸ್ಪರ್ಶ, ಕಿವಿ ಅಂತಂದ್ರೆ ಕೇಳಿಸ್ಕೊಳ್ಳೋದು. ಈ 5 ಸೇರಿ ಹಾಕಿರುವಂಥದ್ದು ಪಂಚಭೂತ ಮತ್ತು ಪಂಚೇಂದ್ರಿಯ. ಇವೆರಡನ್ನು ನೋಡೋದು ನಮ್ಗೆ ಪೃಥ್ವಿ. ಇವಾಗ ಇದಕ್ಕೆ ಯಾವುದೋ ಗ್ರಹ ಕೊಟ್ಟಿಲ್ಲ, ಪ್ರತ್ಯೇಕವಾಗಿ ಇದಕ್ಕೇನೋ ಗ್ರಹ ಇಲ್ಲ. ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ. ಸೊ ಇವಾಗ ಇದನ್ನೆಲ್ಲ ಸೇರಿಸಿ ನಾವು ಗ್ರಹಗಳನ್ನು ತಿಳ್ಕೊಳ್ಳೋಣ ಯಾವ ತರ ಬರುತ್ತವೆ ಅಂತ. ಇವಾಗ ಸೂರ್ಯ ನಮಗೆ ಗೊತ್ತಾಯ್ತು. ಸೂರ್ಯ ನಮ್ಗೆ ಅರ್ಥ ಆಯ್ತು. ಚಂದ್ರ ಗೊತ್ತಾಯ್ತು. ಬರೋ ನೆಕ್ಸ್ಟ್ ಗ್ರಹ ಯಾವುದು ಅಂತಂದ್ರೆ ಕುಜ, ಅಂದ್ರೆ ಮಂಗಳ ಗ್ರಹ. ಮಂಗಳ ಗ್ರಹಕ್ಕೆ ಈ ತರ ಬರ್ದಿರ್ತೀವಿ. ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದನ್ನ ಇಲ್ಲಿ ಬರ್ದಿಲ್ಲ, ಮೇಲ್ಗಡೆಗೆ ಬರ್ದಿಲ್ಲ, ತಲೆ ಮೇಲೆ ಬರ್ದಿಲ್ಲ. ಒಂದು 45 ಡಿಗ್ರಿ ಹಿಂಗೆ ಬದಲಾಯಿಸ್ಬಿಟ್ಟು ಸ್ಕ್ಯೂಡ್ ಅಂತ ಹೇಳ್ತೀವಿ ನಾವು, ಆಂಗಲ್ ಹಾಕೊಂಡು ಈ ಕಡೆ ಬರ್ದಿರೋದು, ಕೋಣ ಈ ಕಡೆಗೆ ಬಂದಿದೆ. ಅದರ ಅರ್ಥ ಏನು ಅನ್ನೋದು ಕೊಡೋಣ. ಆತ್ಮ ಮತ್ತು ಕ್ರಿಯಾಶಕ್ತಿಯ ಸಂಯೋಜನೆ ಇದು ಕುಜನಿಗೆ ಸೇರಿದ್ದು. ಚಂದ್ರನ ಭಾವನಾತ್ಮಕ ಪ್ರಭಾವ ಇದರಲ್ಲಿ ಇಲ್ಲ. ಎಲ್ಲಿದೆ? ಇದರಲ್ಲಿ ಪೃಥ್ವಿ ಇದೆ, ಸೂರ್ಯ ಇದೆ, ಎರಡೇ ಇರೋದು. ಸೂರ್ಯನ ಒಂದು ವರ್ತುಲಾಕಾರ, ಪೃಥ್ವಿಯ ಒಂದು ಪ್ಲಸ್ ಸೈನ್ ಅಂತೀವಿ ನಾವು. ಇವೆರಡು ಬಿಟ್ರೆ ಬೇರೆ ಏನು ಇಲ್ಲದೆ ಇರೋದ್ರಿಂದ ಇವ್ರಿಗೆ ಮನಸ್ಸು ಅನ್ನೋದು ಅಷ್ಟು ಸುಲಭವಾಗಿ ಕುಜನಿಗೆ ಯಾರಿಗೆ ಕುಜ ಬಹಳ ಪ್ರಭಾವಶಾಲಿಯಾಗಿ ಬಹಳ ಶಕ್ತಿಯುತವಾಗಿ ಕೂತಿರ್ತಾನೆ, ಅವ್ರ ಮನಸ್ಸು ಅಷ್ಟೊಂದು ಕೆಡಿಸ್ಕೊಳ್ಳಲ್ಲ. ಬಿದ್ರು ಟಕ್ಕಂತ ಎದ್ದು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಧೈರ್ಯ, ಶೌರ್ಯ, ಬಲ ಇದನ್ನ ಸೂಚಿಸುತ್ತದೆ. ಹಾಗೂ ಯೋಧ ಶಕ್ತಿ, ಯೋಧ ಸ್ವಭಾವ, ದೃಢ ನಿಶ್ಚಯ ಈ ಗುಣಗಳು ಅವು ಹೊಂದಿರುತ್ತವೆ. ವೇಗವಾಗಿ ಮತ್ತು ದೃಢವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಚರ್ಚೆಗಿಂತ ಕ್ರಿಯೆಗೆ ಹೆಚ್ಚು ಮಹತ್ವ ನೀಡುತ್ತದೆ. ಅಂದ್ರೆ ಸುಮ್ಮನೆ ಬೇಡವಾದ್ದೆಲ್ಲ ಯೋಚನೆ ಮಾಡ್ದೇನೆ ಚಕ್ ಅಂತ ಹೇಳಿ ತಮ್ಮ ಕೆಲಸವನ್ನ ಮಾಡುವಂತಹ ಒಂದು ಶಕ್ತಿ ಈ ಗ್ರಹಕ್ಕೆ ಇರುತ್ತೆ. ಯಾವ ಗ್ರಹಕ್ಕೆ? ಮಂಗಳ ಗ್ರಹಕ್ಕೆ. ಇದಾದ ನಂತರ ಬರುವಂತಹ ಗ್ರಹ ಬಂದು ಬುಧ. ಬುಧ ಗ್ರಹಕ್ಕೆ ಒಂದು ವರ್ತುಲಾಕಾರ ಆಯಿತು, ಪೃಥ್ವಿ ಮತ್ತು ಚಂದ್ರ 3 ವಿಚಾರಗಳನ್ನು ಹೊಂದಿರುವಂಥದ್ದು. ಅಂದರೆ ಆತ್ಮ, ಮನಸ್ಸು ಮತ್ತು ದೇಹ ಈ 3 ಒಳಗೊಂಡಿರುವಂಥದ್ದು ಯಾರು? ಒಬ್ಬನೇ ಒಬ್ಬ ಬುಧ ಒಬ್ಬನಿಗೆ. ಅಂದ್ರೆ ಇದು ಏನು ಸೂಚಿಸುತ್ತದೆ? ಬುದ್ಧಿವಂತಿಕೆ, ಮಾತನಾಡೋದು, ಯಾರ ಜೊತೆ ಆದರೂ ಚರ್ಚೆ ಮಾಡೋದು, ಕಮ್ಯುನಿಕೇಶನ್ ಅಂತ ಹೇಳ್ತೀವಿ, ಸಂವಹನ,
ಮತ್ತು ವ್ಯಾಪಾರ ಕೌಶಲ್ಯ ಮತ್ತು ಅಡ್ಯಾಪ್ಟಿಬಿಲಿಟಿ, ಹೊಂದ್ಕೊಳ್ಳೋದು. ಯಾವುದಾದ್ರೂ ಒಂದು ವಿಚಾರಕ್ಕೆ ಅವ್ರನ್ನ ತಗೊಂಡೋಗಿ ನೀವು ಯಾವುದೇ ದೇಶಕ್ಕಾಗಿ ಆ ದೇಶದಲ್ಲಿ ಯಾವ ಥರ ಬಾಳ್ಬೇಕು, ಯಾವ ಥರ ಬದುಕಬೇಕು, 3 ದಿವಸದಲ್ಲಿ ಕಲ್ತ್ಕೊಂಡು ಅವ್ರು ಅದಕ್ಕೆ ಹೊಂದ್ಕೊಂಡು ಅವ್ರು ಇರ್ತಾರೆ. ಈ ಗುಣಗಳಿರುವಂಥದ್ದು. ಹಾಗಾಗಿ ಎಲ್ಲ ದೃಷ್ಟಿಕೋನಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನ ಇರುವಂಥವ್ರಿಗೆ, ಬುದ್ಧಿವಂತ ಇರುವಂಥವ್ರಿಗೆ ಬುಧ. ಅದಕ್ಕೋಸ್ಕರ ಬುಧನಿಗೆ ಆ 3 ಚಿಹ್ನೆಗಳನ್ನು ಸೇರಿಸಿ ಒಂದು ಚಿಹ್ನೆಯನ್ನ ಮಾಡಿರುವಂಥದ್ದು. ವ್ಯಾಪಾರ ಮತ್ತು ಮಾತುಕತೆಯಲ್ಲಿ ಅತ್ಯುತ್ತಮ ಬೆಳವಣಿಗೆ ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಬುಧ ಯಾರಿಗೆ ಶಕ್ತಿಯುತವಾಗಿರ್ತಾನೆ ಅವ್ರದ್ದು ಕತೆ. ಎಲ್ಲ ರೀತಿಯ ಜನರೊಂದಿಗೆ ಹೊಂದಿಕೊಳ್ಳುವಂತಹ ಒಂದು ಶಕ್ತಿ ಇದೆ ಅವರಿಗೆ. ಇದು ಒನ್ ಆಫ್ ದಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ನಾವು. ಬಹಳ ಚೆನ್ನಾಗಿರುವಂತಹ ಗ್ರಹ, ಬುದ್ಧಿವಂತ ಗ್ರಹ ಬುಧ. ಈಗ ಗುರುಗ್ರಹವನ್ನು ನೋಡೋಣ. ಗುರುಗ್ರಹ ನೋಡಿದಾಗ ಚಂದ್ರನ ಒಂದು ಮಾನಸಿಕ ಶಕ್ತಿ ಹಾಗೂ ಪೃಥ್ವಿ ಎರಡೇ ಇರೋದು. ಅಂದ್ರೆ ಆತ್ಮಶಕ್ತಿ ಇಲ್ಲ, ಕೆಲಸ ಮಾಡ್ಬೇಕು ಅನ್ನಲ್ಲ. ಗುರುಗಳು ಎಲ್ಲಿ ಕೂತಿರ್ತಾರೆ? ಪೀಠ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೆ ಮತ್ತು ಅವರು ಮಾತಾಡ್ತಾ ಇರ್ತಾರೆ. ಬೇರೆಯವರಿಗೆ ಭೌತಿಕ ಶಕ್ತಿಯನ್ನು ಅಂದ್ರೆ ಬೋಧನೆಯನ್ನ ಮಾಡುವಂಥದ್ದು, ಪಾಠ ಮಾಡುವಂಥದ್ದು, ಅಂಥವ್ರನ್ನ ನಾವು ಗುರುಗಳು ಅಂತೀವಿ. ಅವರೇ ಕೂತ್ಕೊಂಡು ಕಾರ್ಯರೂಪವಾಗಿ ಅವ್ರು ಇಳಿದು ಕೆಲಸ ಮಾಡಲ್ಲ. ಹಂಗೆ ಬುದ್ಧಿ ಹೇಳಿ ಕೆಲಸ ಮಾಡಿ ತೋರಿಸೋವಂಥವ್ರನ್ನ ಶನಿ ಅಂತ ಕರಿತೀವಿ. ಅದನ್ನ ನಾನು ಗುರು ಅಂತ ಕರೆಯಲ್ಲ. ಅದು ಯಾಕೆ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ ಇವಾಗ. ಮೊದಲು ಮನಸ್ಸು, ಆಮೇಲೆ ಪೃಥ್ವಿ. ಅಂದ್ರೆ ದೈಹಿಕವಾಗಿ ಆಮೇಲೆ ಚಿಂತನೆ ಮಾಡಿ ಮಾನಸಿಕವಾಗಿ ಚಿಂತನೆ ಮಾಡುವುದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡುವಂಥವ್ರು ಗುರುಗಳು. ಹಂಗಾಗಿ ಮನಸ್ಸು ಮತ್ತು ಭೂಮಿಯ ಸಂಯೋಜನೆ ಇದ್ದು ಸೂಚಿಸುವುದು ಏನಂತಂದ್ರೆ ಜ್ಞಾನ, ವಿದ್ಯೆ, ಬೋಧನೆ, ಮಾರ್ಗದರ್ಶನ ಮತ್ತು ಮೊದಲು ಯೋಚಿಸಿ ನಂತರ ಕಾರ್ಯನಿರ್ವಹಿಸುತ್ತಾರೆ. ವಿನಮ್ರತೆ ಮತ್ತು ಸಮಾಜದ ಹಿತಕ್ಕಾಗಿ ಕಾರ್ಯವನ್ನು ನಿರ್ವಹಿಸುವ ಸ್ವಭಾವ. ಶಿಕ್ಷಕರು, ಪಂಡಿತರು ಮತ್ತು ಸಲಹೆಗಾರರಿಗೆ ಅನುಕೂಲಕರವಾದಂತಹ ಗ್ರಹ. ಅದರ ಅರ್ಥ ಏನು ಅಂತಂದ್ರೆ ದೈಹಿಕ ಕಾರ್ಯರೂಪವನ್ನ ಆಮೇಲೆ ಇಟ್ಕೋತಾರೆ. ಮಾನಸಿಕವಾಗಿ ಬಹಳ ಚಿಂತನಾಶೀಲರಾಗಿ, ವಿವೇಕ ಅಂದ್ರೆ ವಿಸ್ಡಮ್ ತುಂಬಾ ಚೆನ್ನಾಗಿರುವಂತಹ ಗ್ರಹ ಯಾವುದು ಅಂದ್ರೆ ಗುರು. ಇವಾಗ ನಾನು ಗ್ರಹಕಾರಕತ್ವ ಮಾಡ್ತಾ ಇಲ್ಲ, ನಾನು ಬರೀ ಚಿಹ್ನೆಗಳನ್ನ ಮಾತ್ರ ಮಾಡ್ತಾ ಇರೋದ್ರಿಂದ ಗ್ರಹಕಾರಕತ್ವಗಳಲ್ಲಿ 106 ಬರುತ್ತೆ. ಅದನ್ನು ಒಂದೊಂದಾಗಿ ಮಾಡೋಣ. ಈಗ ಬರುವಂತಹ ವಿಡಿಯೋಗಳಲ್ಲಿ ನಾನು ಗ್ರಹಕಾರಕತ್ವಗಳನ್ನು ಮಾಡ್ತೀನಿ. ಇದು ಶುಕ್ರ, ಇದು ಬಂದು ಗುರು. ಗುರು ಅಂತಂದ್ರೆ ಯಾರು? ರಾತ್ರಿಯಿಂದ ಬೆಳಗಿನತ್ತ ನಮ್ಮನ್ನ ಕೊಂಡೊಯ್ಯುವವನು ಗುರು. ಅಂದ್ರೆ ಅಂಧಕಾರದಿಂದ ನಮ್ಮನ್ನ ಬೆಳಕಿನತ್ತ ಕೊಂಡೊಯ್ಯುವವನು ಗುರು. ಅಂದ್ರೆ ನಮಗೆ ನಮ್ಮ ತಲೆಗೆಯಲ್ಲಿ ಇರುವಂತಹ ಗೊಂದಲವನ್ನ ಹೇಳಿ ಅದನ್ನ ಸರಿಪಡಿಸುವಂಥವನು ಗುರು. ಈಗ ಶುಕ್ರ, ಇಲ್ಲಿ ನೋಡಿ, ಆತ್ಮ ಸೂರ್ಯ ಜೊತೆಗೆ ಪೃಥ್ವಿ. ಇವರಿಗೆ ಮನಸ್ಸು ಇಲ್ಲವೇ ಇಲ್ಲ. ಇದರಲ್ಲಿ ಶುಕ್ರನಿಗೆ ಇರುವಂಥದ್ದು ಮೆಟೀರಿಯಲಿಸ್ಟಿಕ್, ಅಂದ್ರೆ ಇಹತತ್ವಗಳು ಜಾಸ್ತಿ ಇರುತ್ತೆ. ಅಂದ್ರೆ ಶುಕ್ರ ಆತ್ಮ ಮತ್ತು ಭೂಮಿಯ ಸಂಯೋಜನೆಯಾಗಿದ್ದು ಐಶ್ವರ್ಯ, ಸೌಂದರ್ಯ, ಕಲೆ, ಮತ್ತು ಒಂದು ನಿಮಿಷ, ಸುಖ, ಭೌತಿಕ ಸಮೃದ್ಧಿ, ಈ ಗುಣಗಳನ್ನು ಹೊಂದಿಕೊಂಡಿದ್ದು ತುಂಬಾ ಅವರು ತತ್ವಶಾಸ್ತ್ರಕ್ಕಿಂತ ಪ್ರಾಯೋಗಿಕ ವಿಚಾರಗಳ ಬಗ್ಗೆ ಅವರು ಬಹಳ ಚಿಂತನೆ ಮಾಡ್ತಾರೆ. ಅಂದ್ರೆ ಆ ವಿಚಾರದಲ್ಲಿ ಅವರು ತೊಡಗಿರ್ತಾರೆ. ಅಂದ್ರೆ ದೇ ಆರ್ ಮೋರ್ ಪ್ರಾಕ್ಟಿಕಲ್ ದ್ಯಾನ್ ಅನ್ನೆಸರಿ ಥಿಯರಿಟಿಕಲ್ ಅಂತ. ಪ್ರಾಕ್ಟಿಕಲ್, ಅವ್ರು ಮಾಡಿ ತೋರಿಸೋ ಜನ ಇವರು ಹೇಳೋ ಜನ ಅಲ್ಲ. ಇವರು ಮಾಡಿ ತೋರಿಸುವಂತಹ ಜನ, ಇವರು ಸಲಹೆ ಕೊಡುವಂತಹ ಜನ. ಕಲಾವಿದರು, ನಟರು ಮತ್ತು ವಿನ್ಯಾಸಕಾರರಿಗೆ ಇದು ಉತ್ತಮವಾದಂತಹ ಗ್ರಹ. ಸುಖ ಮತ್ತು ಸೊಬಗಿಗೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಅಂದ್ರೆ ಕಂಫರ್ಟ್ ಮತ್ತು ಹ್ಯಾಪಿನೆಸ್, ಇದಕ್ಕೆ ಹೆಚ್ಚಿನ ಮಹತ್ವ ನೀಡುವಂತಹ ಗ್ರಹ. ಅದಕ್ಕಾಗಿ ಆತ್ಮ ಮತ್ತು ಪೃಥ್ವಿ ಎರಡೇ ಇರೋದು.
ಅವರಿಗೆ ತುಲನೆ ಮಾಡುವಂಥದ್ದು, ಭಯ ಪಡುವಂಥದ್ದು, ಇದು ಮಾಡ್ಲಾ ಇದು ಬೇಡವಾ ಅಂತ ಯೋಚನೆ ಮಾಡೋಕ್ಕೆ ಇಲ್ವೇ ಇಲ್ವಲ್ಲ. ಚಂದ್ರನ ಶಕ್ತಿನೇ ಇಲ್ವಲ್ಲ ಅಲ್ಲಿ. ಅದಾದ ಮೇಲೆ ಬರುವಂತಹ ಗ್ರಹ ಬಂದು ಮೊದಲು ಪೃಥ್ವಿ, ಅದಾದ ನಂತರ ಮಾತ್ರ ಮನಸ್ಸು. ಇದು ಗುರುಗ್ರಹ ಶನಿಗ್ರಹ ನೋಡಕ್ಕೆರಡು ಒಂದೇ ತರ ಕಾಣುತ್ತೆ. ಆದರೆ ಪೃಥ್ವಿ ಆದ್ಮೇಲೆ ಮನಸ್ಸು ಬರ್ತಾ ಇರೋದು ಅಂದ್ರೆ ಅರ್ಥ ಏನು ಅಂತಂದ್ರೆ ಇವರಿಗೆ ಅನುಭವ ಆದ ನಂತರ ಮಾತ್ರ ಮಾತಾಡ್ತಾರೆ. ಇವ್ರ ಅನುಭವ ಆಗಕ್ಕಿಂತ ಮುಂಚೆನೆ ಮಾತಾಡ್ತಾರೆ. ಇವ್ರ ಅನುಭವ ಆದ ನಂತರ ಅಂದ್ರೆ ತಾವೇ ತೊಡಗಿ, ತಾವೇ ಹೋಗಿ, ತಾವೇ ಅದರಲ್ಲಿ ಮುಳುಗಿ ಎದ್ದು ಬಂದ ನಂತರ ತಾನೇ ಅವರು ಬೇರೆಯವರಿಗೆ ಸಲಹೆ ಕೊಡೋದು. ಅಂದ್ರೆ ಓನ್ಲಿ ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್. ವಯಸ್ಸಾಗಿರೋರು ಕಾಲಕ್ಕೆ ಬೀಳ್ತೀವಿ ಅಂತಾರಲ್ಲ, ಅದೇ ಶನಿ. ಗುರುಗಳು ಎಷ್ಟೇ ಚಿಕ್ಕ ವಯಸ್ಸಾಗಿದ್ರು ಅವ್ರ ಕಾಲಕ್ಕೆ ಬೀಳ್ತೀವಿ ನಾವು. ಇವರು ವಯಸ್ಸಾಗಿರೋರು ಕಾಲಕ್ಕೆ ಬೀಳ್ತೀವಿ ನಾವು. ಇದಕ್ಕೂ ಈ ಗುರುಗೂ ಶನಿಗೂ ಇರುವಂತಹ ವ್ಯತ್ಯಾಸ ಅಷ್ಟೇನೆ. ಯಾಕೆ ವಯಸ್ಸಾಗಿರೋರು ಕಾಲಕ್ಕೆ ಬೀಳ್ತೀವಿ ಅಂದ್ರೆ ಅವ್ರಿಗೆ ಇಷ್ಟು ವರ್ಷಗಳ ಅನುಭವ ಇರುತ್ತೆ. ಇವ್ರಿಗೆ ಅನುಭವಕ್ಕಿಂತ ಜ್ಞಾನ ಜಾಸ್ತಿ ಇರುತ್ತೆ, ವಿವೇಕ ಇರುತ್ತೆ. ಇವ್ರಿಗೆ ವಿವೇಕ ಅನುಭವ ಎಲ್ಲ ವಿವೇಕ ಜ್ಞಾನ ಎಲ್ಲ ಅನುಭವ ಆದ್ಮೇಲೆ ಬರುತ್ತೆ. ಸೊ ಹಂಗಾಗಿ ಶನಿಗ್ರಹ ಶಿಸ್ತು, ಸಹನೆ, ಸರಳತೆ, ಜವಾಬ್ದಾರಿ ಮತ್ತು ಅನುಭವ, ಕಾರ್ಯಕ್ಕೂ ಮೊದಲೇ ಆಳವಾಗಿ ಯೋಚಿಸಿ ಅದಾದ ನಂತರ ಮಾತ್ರ ಕಾರ್ಯರೂಪಕ್ಕೆ ತರುವಂಥವ್ರು, ಸಮಾಜ ಮತ್ತು ಸಂಪನ್ಮೂಲಗಳ ಬಗ್ಗೆ ಕಾಳಜಿ ವಹಿಸುವಂತಹ ಒಂದು ಒಳ್ಳೆಯ ಒಂದು ಮಾನಸಿಕ ಸ್ಥಿತಿ ಇರುವಂಥವ್ರು ಮತ್ತು ವೈಭವಕ್ಕಿಂತ ಸರಳತೆಯನ್ನು ಮೆಚ್ಚುವವರು ಶನಿಗ್ರಹ ಇರುವಂತಹ ಶಕ್ತಿಯುತವಾಗಿರುವಂತಹ ಜಾತಕದಲ್ಲಿರುವಂಥವ್ರು. ಅಂದ್ರೆ ಶನಿಯ ಕಾರಕತ್ವಗಳು. ಆಯ್ತಾ? ಈಗ ರಾಹು ಕೇತು ಬಗ್ಗೆ ಮಾತಾಡೋಣ. ರಾಹು ಹಿಂಗಿದೆ, ಕೇತು ಹಿಂಗಿದೆ. ಯಾಕೆ ಚಿಹ್ನೆಗಳು ಈ ತರ ಕೊಟ್ಟಿದ್ದಾರೆ ಅಂತಂದ್ರೆ, ಸೂರ್ಯ ನಮ್ಮ ಭೂಮಿಯನ್ನ ನಾವು ಹಿಂಗೆ ಮಧ್ಯದಲ್ಲಿದೆ. ಭೂಮಿ ಜಿಯೋ ಸ್ಟೇಷನರಿ ಅಂದ್ರೆ ಭೂಮಿನೇ ನಾವು ಮಧ್ಯದಲ್ಲಿದ್ವಿ, ಮಿಕ್ಕಿದವರೆಲ್ಲ ನಮ್ಮ ಸುತ್ತಾಡ್ತಾ ಇದ್ದಾರೆ ಅನ್ನೋದು ಒಂದು ನಿಮಿಷ ನಾವು ಹಂಗೆ ಅನ್ಕೊಂಡ್ರೆ, ಇದು ಭೂಮಿ ಇಲ್ಲಿದೆ ಅಂತಂದ್ರೆ ಸೂರ್ಯನ ಒಂದು ಗ್ರಹಣ ಪಥ. ಇದು ಸೂರ್ಯನ ಗ್ರಹಣ ಪಥ ಹಿಂಗಿದ್ರೆ, ಚಂದ್ರನ ಪಥ ಬಂದು ಇದನ್ನ ಸೀಳಿ ಹೊರಗಡೆ ಬಂದು ಒಳಗೋಗಿ ಕೆಳಭಾಗದಲ್ಲಿ ಅಂದ್ರೆ ಹಿಂಗ್ ಬರುತ್ತೆ. 5 ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ. ಇದೆಯಲ್ಲ, ಇದು 5 ಡಿಗ್ರಿ ಇರುತ್ತೆ ಆಂಗಲ್ ಡಿಫ್ರೆನ್ಸ್. ಅದನ್ನ ಸೀಳಿ ಹೊರಗಡೆ ಬರುತ್ತೆ. ಈ ಭಾಗದಲ್ಲಿ ಮೇಲೆ ಬರುವಂತಹ ಭಾಗವನ್ನ ನಾವು ರಾಹು ಅಂತೂ, ಕೆಳಗಡೆ ಹೋಗುವಂತಹ ಭಾಗವನ್ನ ನಾವು ಕೇತು ಅಂತಾನೂ ಕರಿತೀವಿ. ಅಲ್ಲಿ ಅರ್ಥ ಮಾಡ್ಕೋಬೇಕು. ಹಿಂಗಿದೆಯಲ್ಲ, ಕೆಳಗಡೆ ಇರೋದನ್ನ ಅದನ್ನ ನಾವು ಕೇತು ಅಂತ ಮಾಡಿದೀವಿ, ಹಿಂಗೆ ಮೇಲ್ಗಡೆ ಇರೋದನ್ನ ರಾಹು ಅಂತ ಮಾಡಿದೀವಿ ಅಷ್ಟೆ. ಇದಕ್ಕೆ ಇನ್ನೇನು ಬೇರೆ ಜಾಸ್ತಿ ನಾವು ತಲೆ ಕೆಡಿಸ್ಕೊಳ್ಳೋದಲ್ಲ. ಕೆಳಭಾಗಕ್ಕೆ ಇರುವಂಥದ್ದು ಅಂದ್ರೆ ದಕ್ಷಿಣಾಯನ ಅಂತ ಅನ್ಕೋತೀವಲ್ಲ, ಆ ತರ ದಕ್ಷಿಣಾಯನ ಅಲ್ಲ. ಇದು ಚಂದ್ರನ ಒಂದು ಭಾಗ ಅಂತ ಇಟ್ಕೊಳ್ಳೋಣ. ಇದು ರಾಹುವಿನ ಒಂದು ಭಾಗ ಅಂತ. ಉತ್ತರಾಯಣ ದಕ್ಷಿಣಾಯನದಲ್ಲೂ ಹಂಗೆ ಆಗತ್ತೆ. ಅಂದ್ರೆ ನಮ್ಮ ಈಕ್ವೇಟರ್ ಇದೆಯಲ್ಲ, ಇಲ್ಲಿಂದ ಸೂರ್ಯ ಹೋಗಿ ಹಿಂಗ್ ಬಂದಿರ್ತಾನೆ. ಸೊ ಇದು ನಮ್ಮ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬರುವಂತ ಕಾಲ. ಅಂದ್ರೆ ಉತ್ತರಕ್ಕೆ ತಿರುಗಿತು ಸೂರ್ಯ ಅಂತ, ಇಲ್ಲಿ ದಕ್ಷಿಣಕ್ಕೆ ತಿರುಗಿತು ಸೂರ್ಯ ಅಂತ ಕರಿತೀವಿ ನಾವು. ಇದು ಬೇರೆ. ಅದೇ ತರ ಚಂದ್ರ ಸೂರ್ಯನ ಒಂದು ಗ್ರಹಣ ಪಥವನ್ನ ಕೆಳಭಾಗಕ್ಕೆ ಹೋಗಿ ಮೇಲ್ಗಡೆ ಬರ್ತಾನೆ. ಅಂದ್ರೆ ಬರ್ತಾ ಇರತ್ತದು. ಆ ಒಂದು ಜಾಗವನ್ನ ನಾವು ಇದನ್ನ ಭೂಮಿ ಅಂತ ಇಟ್ಕೊಂಡ್ರೆ, ಈ ಜಾಗ ಎಲ್ಲಿ ಮೇಲ್ಗಡೆ ಬರುತ್ತಾನೋ ಅದನ್ನ ರಾಹು ಅಂತನೋ, ಎಲ್ಲಿ ಕೆಳಗಡೆ ಹೋಗ್ತಾನೋ ಅದನ್ನ ಕೇತು ಅಂತನೋ, ಇದನ್ನ ನಾವು ಸದರನ್ ನೋಡ್ ಅಂತ ಕರಿತೀವಿ. ಇದನ್ನ ನಾರ್ದರ್ನ್ ನೋಡ್ ಅಂತ ಕರಿತೀವಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇನ್ನು ಕಥೆಗಳೆಲ್ಲ ಇದೆ, ಪೌರಾಣಿಕ ಕಥೆಗಳಿದೆ. ಇದು ಎಷ್ಟು ಕಾಣಿಸ್ತೋ ನಂಗೆ ಗೊತ್ತಿಲ್ಲ. ಒಂದು ನಿಮಿಷ. ಕಾಣಿಸ್ತು. ಸೊ ಪೌರಾಣಿಕ ಕಥೆಗಳಿದೆ, ಆ ಕಥೆಗಳನ್ನೆಲ್ಲ ಆಮೇಲೆ ಹೇಳೋಣ. ಅಲ್ಲಿಗೆ ಇವ್ರಿಗಿರುವಂತಹ ಕಾರಕತ್ವಗಳು ತಕ್ಕ ಮಟ್ಟಿಗೆ ಸ್ವಲ್ಪ ಹೇಳಬೇಕು ಅಂತಂದ್ರೆ,
ಸೂರ್ಯ ಆದರೆ ಇದರ ಒಂದು ಡೆಫಿನೇಷನ್, ಸೂರ್ಯ ಮತ್ತು ಚಂದ್ರನ ಕಕ್ಷೆಗಳು ಸೇರುವ ಬಿಂದುಗಳಿಂದ ಉಂಟಾಗುವಂತಹ ರಾಹು ಮತ್ತು ಕೇತುಗಳು, ಅದನ್ನ ಅಪ್ಪರ್ ನೋಡ್ ಮತ್ತು ಲೋವರ್ ನೋಡ್ ಅಂತ ಕರಿತೀವಿ. ರಾಹು ಅಂತಂದ್ರೆ ಏನು, ಕೇತು ಅಂತಂದ್ರೆ ಏನು ಅಂತ ವಿಸ್ತಾರವಾಗಿ ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಇವಾಗ ಚಿಹ್ನೆಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಇದು ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಇದು ರಾಹು, ಇದು ಕೇತು. ಇಲ್ಲಿಗೆ ಚಿಹ್ನೆಗಳನ್ನ ಅರ್ಥ ಮಾಡ್ಕೊಂಡಿದೀವಿ. ಈ ಚಿಹ್ನೆಗಳನ್ನ ನಾವು ಬಳಸ್ತಾ ಇರ್ತೀನಿ. ನಮ್ಮ ಜಾತಕದಲ್ಲಿ ಹಾಕ್ಬೇಕಾದ್ರೆ ನಾವು ಸುಮ್ಮನೆ ಹಿಂಗೆ ಹಾಕ್ತಾ ಇರ್ತೀವಿ, ನಾವು ಹಿಂಗ್ ಬರಿತಾ ಇರ್ತೀವಿ. ಅಲ್ಲಿಗೆ ಇದು ಗುರು, ಇದು ಚಂದ್ರ, ಹಿಂಗ್ ಬರಿತೀವಿ. ಅಲ್ಲಿಗೆ ಶನಿ ಮತ್ತೆ ಶುಕ್ರ. ಸೊ ಈ ಚಿಹ್ನೆಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾಳೆ ದಿವಸ ಬರಿಬೇಕಾರೆ ಪೂರ್ಣವಾಗಿ ಗುರು ಶನಿ ಅಂತೆಲ್ಲ ಕನ್ನಡದಲ್ಲಿ ಬರ್ಕೊಂಡು ಕೂತ್ಕೊಳಕ್ ಆಗೋದಿಲ್ಲ. ಸೊ ಇದನ್ನ ಬರೆದ್ರೆ ನಮ್ಗೆ ಅದ್ರಲ್ಲಿ ಅರ್ಥ ಆಗತ್ತೆ. ಮನಸ್ಸು ಮತ್ತು ಪೃಥ್ವಿ ಇದೆ ಅಂದ್ರೆ ಇವ್ರಿಗೆ ಈ ಇಹಲೋಕದ ಜ್ಞಾನ ಮತ್ತು ಮಾನಸಿಕ ಜ್ಞಾನ ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ಇವ್ರಿಗೆ ವಿವೇಕ ಚೆನ್ನಾಗಿರುತ್ತೆ. ಅದನ್ನೇ ಗುರು ಅಂತ ಕರೆಯೋದು. ಇದನ್ನು ನೋಡ್ತಾ ಚಿಹ್ನೆ ನೋಡ್ತಾ ಇದ್ದಂಗೆ ನಿಮ್ಗೆ ಅರ್ಥ ಆಗ್ಬೇಕು, ಇಂತಹ ಒಂದು ಗ್ರಹ ಅಲ್ಲಿ ಕೂತ್ಕೊಂಡಿದೆ ಇಂತಹ ನಕ್ಷತ್ರದಲ್ಲಿ ಅಂತ. ಸೊ ಅಲ್ಲಿಗೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಯುತ್ತೆ. ಧನ್ಯವಾದಗಳು.